ಕೂರ್ಗಲ್ಲಿ ಒಂದು ರೆಸಾರ್ಟ್ ಇದೆ, ಸೊ ಅಲ್ಲಿ ಹನಿಮೂನ್ಗೆ ಹೋಗಿದ್ದು. ಸೊ ಹನಿಮೂನ್ಗೆ ಹೋದಾಗ ಹೆಂಗಿರ್ತಾರೆ ಎಲ್ಲರೂ, ಕ್ಯಾತೆ ಸೂಪ ಯಾವಾಗಲೂ ಕ್ಯಾತೆ ತೆಗೆಯೋದು. ನಂಬರ್ ಸಿಕ್ತು, ಅದಾದ್ಮೇಲೆ ಮಾತುಗಳು ಜಾಸ್ತಿ ಬೆಳೀತಾ ಹೋಯ್ತು. ಅದಾದ್ಮೇಲೆ ನಮ್ಮ ಸೀಕ್ರೆಟ್ ಔಟಿಂಗ್ಸ್ಗಳು ಸ್ಟಾರ್ಟ್ ಆಯ್ತಲ್ಲ. ಫಸ್ಟ್ ಫ್ರೆಂಡ್ಶಿಪ್ ಆಯಿತು, ಆಮೇಲೆ ಔಟಿಂಗ್ಗಳಾಯಿತು. ನಮ್ಮನೇಲಿ ತಕ್ಕಂತ ಒಪ್ಕೊಂಡ್ಬಿಟ್ರು. ನಮ್ಮ ಮಮ್ಮಿಗೆ ತುಂಬ ಇಷ್ಟ ಇದ್ರು ಸುದೇಶ್ ಅವರು. ಇದ್ರು ಇವಾಗಲೂ ಇಷ್ಟ. ಮದುವೆದು ಎರಡೂ ಮನೆ ಕಡೆ ಫೈನಲೈಸ್ ಆಗಿತ್ತು. ಅದೇ ಟೈಮ್ಗೆ ನಮ್ಮ ಡ್ಯಾಡಿ ತೀರೋದ್ರು. ಕೆಲವೊಂದು ರೀಸನ್ಗಳಿಂದ ಸುದೇಶ್ ಬರೋಕ್ಕಾಗಲಿಲ್ಲ ಆವಾಗ. ಅದು ನನಗೆ ಎಕ್ಸ್ಟ್ರೀಮ್ ಲೆವೆಲಿಗೆ ಓಕೆ ಇಲ್ಲ, ನಂಗೆ ಬೇಡ ಸುದೇಶ್. ಸೊ ಅವತ್ತಿನ ದಿನ ಐ ಸ್ಟಿಲ್ ರಿಮೆಂಬರ್, ನನ್ನ ಕೈ ಗಡ 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 ಅಂತ ನಡುಗ್ತಾ ಇತ್ತು. ಪ್ರೀತಿ ಪ್ರೀತಿ ಪ್ರೀತಿ, ಆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಲವ್ ಗುರು ಜೊತೆ. ಹೆಲೋ, ನಾನು ಸುದೇಶ್. ಹಲೋ, ನಾನು ಪ್ರತಿಮಾ. ಸೊ ಇವತ್ತು ನಮ್ಮ ಲವ್ ಸ್ಟೋರಿ ನಮ್ಮ ಲವ್ ಗುರು ಜೊತೆ ರೇಡಿಯೋ ಸಿಟಿನಲ್ಲಿ. ಸೊ ನಾನು RJ ಆಗಿದ್ದೆ, ಶೋ ಮಾಡ್ತಾ ಇದ್ದೆ. ಆವಾಗ ಇವಳು ಕೇಳಿಸ್ಕೊತಾ ಇದ್ಲು. ಅದಾದ್ಮೇಲೆ ಏನ್ ಮಾಡಿದ್ರಿ ಮೇಡಮ್ ನೀವು? ನಾನು ಫಸ್ಟ್ FB ರಿಕ್ವೆಸ್ಟ್ ಕಳಿಸ್ದೆ, ಆಮೇಲೆ ಶೋಗೆ ಕಾಲ್ ಮಾಡಿದ್ದೆ. ಸೊ ವಾಯ್ಸ್ ಹಿಂಗಿದೆ, ಇನ್ನು ಫೇಸ್ ಹೆಂಗಿರುತ್ತೆ ಅಂತ ನೋಡಿ ಫುಲ್ ಫೌಂಡೇಶನ್ ಎಲ್ಲ ಓಪನ್ ಮಾಡಿ ಇವರೆಲ್ಲ ರಿಸರ್ಚ್ ಎಲ್ಲ ಮಾಡಿ ಅದಾದ್ಮೇಲೆ ಫೋನ್ ಮಾಡಿದ್ರು. ಆಮೇಲೆ ಇವಾಗ ಮೀಟ್ ಆಗ್ಬೇಕಲ್ಲ ಅಂತ ಹೇಳಿ ಒಂದು ಸ್ಕೆಚ್ ಹಾಕಿದ್ದೀನಪ್ಪ ಅಂತಂದ್ರೆ, ಒಂದು ಆಕ್ಟಿವಿಟಿ ಇತ್ತು ಆ ರೇಡಿಯೋ ಸ್ಟೇಷನ್ದು. ಫ್ರೆಂಡ್ಶಿಪ್ ಡೇ ದಿನ ಅವತ್ತು ಎಲ್ಲ ಕಂಟೆಸ್ಟೆಂಟ್ಗಳು ಮತ್ತು ವಿನ್ನರ್ಸ್ಗಳಿಗೆ ಒಂದು ಆಪರ್ಚುನಿಟಿ ಇತ್ತು, ಅವ್ರವ್ರ ಫೇವ್ರೆಟ್ RJಗಳನ್ನ ಮೀಟ್ ಮಾಡೋದು. ಆ ಆಪರ್ಚುನಿಟಿ ಅವತ್ತು ನನಗೆ ಸಿಕ್ಕಿತ್ತು. 2012 August 4th. ಎಸ್, ಡೇಟ್ ಆ್ಯಂಡ್ ಆಲ್. ಸೊ ಅಲ್ಲಿ ನಾವು ಫಸ್ಟ್ ಮೀಟ್ ಆದ್ವಿ. ನಂಬರ್ ಕೊಡೋದಕ್ಕೆ ಎಷ್ಟು ಸತಾಯಿಸಿದ್ದೀನಿ ಅಂತಂದರೆ ಅಷ್ಟಿಷ್ಟಲ್ಲ, ನಾನು ಒಪ್ಪಲೇಬೇಕದು. ಅದಾದ್ಮೇಲೆ ನಂಬರ್ ಸಿಕ್ತು, ಎಲ್ಲ ಆಯಿತು. ಅದಾದ್ಮೇಲೆ ಮಾತುಗಳು ಜಾಸ್ತಿ ಬೆಳೀತಾ ಹೋಯಿತು. ಅದಾದ್ಮೇಲೆ ನಮ್ಮ ಸೀಕ್ರೆಟ್ ಔಟಿಂಗ್ಸ್ಗಳು ಸ್ಟಾರ್ಟ್ ಆಯ್ತಲ್ಲ. ಫಸ್ಟ್ ಫ್ರೆಂಡ್ಶಿಪ್ ಆಯಿತು, ಆಮೇಲೆ ಔಟಿಂಗ್ಗಳಾಯಿತು. ಅದಾದ ನಂತರ ನಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳನೇ ಇಲ್ವಲ್ಲ ಸುದೇಶ ಅನ್ನೋಳು. ಆಮೇಲೆ ಜಗಳನೂ ಸ್ಟಾರ್ಟ್ ಆಯಿತು. ಜಗಳ ಅನ್ನೋದು ಒಂದು ರೆಗ್ಯುಲರ್ ಆಗೋಯ್ತು ನಮಗೆ. ಡೈಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಸೀರಿಯಲ್ ನೋಡ್ತಿದ್ವಲ್ಲ, ಶಕ್ತಿಮಾನ ಏನೋ ಒಂದು, ಆ ಥರ ರೆಗ್ಯುಲರ್ ಆಗೋಯ್ತು ನಮಗೆ, ವಾರಕ್ಕೊಂದು ಜಗಳ. ಸೊ ಆ ಜಗಳಗಳಾದ್ಮೇಲೆ ಒಂದು ಹಂತ ತಲುಪ್ತು, ಈ ರಿಲೇಷನ್ಶಿಪ್ ಉಳಿಯುತ್ತಾ ಅಂತ. ಬಟ್ ನನಗಿದ್ದಷ್ಟೇ ಕಾನ್ಫಿಡೆನ್ಸ್ ಮೇಡಮ್ಗೂ ಇತ್ತು. ಸೊ ಗಟ್ಟಿ ಮನ್ಸು ಮಾಡ್ಕೊಂಡ್ವಿ. ಆಮೇಲೆ ಮದುವೆ. ಸಣ್ಣ ಪುಟ್ಟ ಜಗಳಗಳು, ಕ್ಯಾತೆ ಸೂಪ ಯಾವಾಗಲೂ ಕ್ಯಾತೆ ತೆಗೆಯೋದು. ಜಗಳ ಮಾಡಿಲ್ಲ ಅಂದರೆ ತಿಂದು ಡೈಜೆಸ್ಟ್ ಆಗಲ್ಲ. ಅದಾದಮೇಲೆ ಇಬ್ಬರು ಮನೆಯಲ್ಲಿ ಮಾತಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇಬ್ಬರು ಮನೆಗಳಲ್ಲೂ ಮಾತಾಡಿದ್ವಿ. ನಮ್ಮ ಮನೇಲಿ ತಕ್ಕಂತ ಒಪ್ಕೊಂಡ್ಬಿಟ್ರು. ನಮ್ಮ ಮಮ್ಮಿಗೆ ತುಂಬ ಇಷ್ಟ ಇದ್ರು ಸುದೇಶ್ ಅವರು. ಇದ್ರು ಇವಾಗಲೂ ಇಷ್ಟ. ಇವ್ರ ಮನೆ ಸ್ವಲ್ಪ ಟೈಮ್ ತೊಗೊಂಡ್ರು. ಆಮೇಲೆ ಆಲ್ಮೋಸ್ಟ್ 1 year ಆಯಿತು ಅವ್ರ ಮನೇಲಿ ಕನ್ವಿನ್ಸ್ ಮಾಡೋದಕ್ಕೆ. ಆಮೇಲೆ ಸರಿ ಮದುವೆ ಯಾವಾಗ ಮಾಡ್ಕೊಳ್ಳೋಣ ಅಂತ ಅಂದಾಗ ಅದೇ ಟೈಮಿಗೆ ಕೋವಿಡ್ ಬಂತು. ನಾವು ಕೋವಿಡ್ನ ಯೂಸ್ ಮಾಡ್ಕೊಂಡ್ವಿ. ಎಷ್ಟು ಉಳ್ಸೋಕ್ಕಾಗುತ್ತೋ ಆ ಟೈಮಲ್ಲಿ ಅಷ್ಟು ಉಳಿಸಿ ಮದುವೆ ಆಗೋಣ ಅಂದ್ಬಿಟ್ಟು ಸಿಂಪಲ್ ಆಗಿ ಮದುವೆ ಆಯಿತು. ಮದುವೆದು ಎರಡೂ ಮನೆ ಕಡೆ ಫೈನಲೈಸ್ ಆಗಿತ್ತು. ಅದೇ ಟೈಮ್ಗೆ ನಮ್ಮ ಡ್ಯಾಡಿ ತೀರೋದ್ರು. ಡ್ಯಾಡಿ ತೀರೋದಾಗ ನನಗೆ ಫಸ್ಟ್ ನೆನಪಾಗಿದ್ದು ಸುದೇಶ್ ಬರಬೇಕು ನನ್ನ ಜೊತೆಗೆ, ಸುದೇಶ್ ನಿಲ್ಲಬೇಕು ನನ್ನ ಜೊತೇಲಿ ಎಲ್ಲ ಕಾರ್ಯಗಳಲ್ಲಿ ಅಂತ. ಬಟ್ ಕೆಲವೊಂದು ರೀಸನ್ಗಳಿಂದ ಸುದೇಶ್ ಬರೋಕ್ಕಾಗಲಿಲ್ಲ ಆವಾಗ. ಆಫೀಸಲ್ಲಿ ಇಂಪಾರ್ಟೆಂಟ್ ಕಮಿಟ್ಮೆಂಟ್ ಇದ್ರಿಂದನೋ ಅಥವಾ ಅವನಿಗೆ ಆ ಮೊಮೆಂಟಲ್ಲಿ ಬರೋಕ್ಕಾಗಲಿಲ್ಲ. ಅದು ನನಗೆ ಎಕ್ಸ್ಟ್ರೀಮ್ ಲೆವೆಲಿಗೆ ಓಕೆ ಇಲ್ಲ, ನಂಗೆ ಬೇಡ ಸುದೇಶ್. ಆ ಸಿಚುವೇಶನ್ಗೆ ರೀಚ್ ಆಗಿದ್ದೆ ನಾನು. ಬಟ್ ನಮ್ಮ ಮಮ್ಮಿ ಆವಾಗ ನನಗೆ ಬುದ್ಧಿ ಹೇಳಿದ್ದೇನಂತ ಅಂದರೆ, ಎಲ್ಲ ಸಿಚುವೇಶನ್ನಲ್ಲೂ ಕೆಲವೊಬ್ಬರಿಗೆ ಬರೋಕ್ಕಾಗದೇ ಇರ್ಬೋದು. ಸುದೇಶ್ ಇಷ್ಟು ವರ್ಷ ನಿನ್ನ ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ಬಂದಿಲ್ಲ ಅಂದರೆ ಏನೋ ಒಂದು ಇಂಪಾರ್ಟೆಂಟ್ ರೀಸನ್ ಇರುತ್ತೆ. ಡೆಲಿಬ್ರೇಟ್ಲಿ ಅದನ್ನು ಮಾಡಿರಲ್ಲ. ಕ್ಷಮಿಸೋ ಅಂಥ ಒಂದು ಗುಣ ಇರಬೇಕು, ಒಂದು ಕಾಂಪ್ರಮೈಸಿಂಗ್ ನೇಚರ್ ಇರಬೇಕು ಅಂತ ನಮ್ಮ ಮಮ್ಮಿ ಅವತ್ತು ನನಗೆ ಹೇಳ್ಕೊಟ್ರು. ಆವಾಗ ನಾವು ಕೂತ್ಕೊಂಡು ಮಾತಾಡಿದ್ವಿ. ಅಲ್ಲಿವರೆಗೂ ನಾನು ಮಾತೇ ಬಿಟ್ಬಿಟ್ಟಿದ್ದೆ. ಕೂತ್ಕೊಂಡು ಮಾತಾಡಿ, ಯಾಕೆ ನೀನು ಬರೋಕ್ಕಾಗಲಿಲ್ಲ, ನೀನೇ ನನ್ನ ಜೊತೇಲಿ ಇರಬೇಕಾಗಿತ್ತು ಅವನು ಅವತ್ತಿಗೆ,
ಅಂತ ಕೂತ್ಕೊಂಡೆಲ್ಲ ಮಾತಾಡಿದ್ಮೇಲೆ ಹೀ ಎಕ್ಸ್ಪ್ಲೈನ್ ನನಗೆ ಅವತ್ತು ಯಾವ ಥರ ಸಿಚುವೇಶನಲ್ಲಿ ಇದ್ದೆ, ನಾನು ಬರೋದು ಏನಕ್ಕೆ ಆಗಲಿಲ್ಲ ಅಂತ. ನನಗೆ ಎಷ್ಟು ನೋವಿತ್ತೋ ಅಷ್ಟೇ ನೋವು ಸುದೇಶ್ಗೂ ಇತ್ತು, ನಮ್ಮ ಡ್ಯಾಡಿ ತೀರೋಗಿದ್ದು. ಆವಾಗ ಅರ್ಥ ಆಯಿತು, ಓಕೆ ಒಂದು ಸಿಚುವೇಶನಲ್ಲಿ ಕ್ಷಮಿಸೋದು ಇಂಪಾರ್ಟೆಂಟ್ ಅನ್ನೋದು ನಾನು ಅವತ್ತು ಕಲಿತೆ. ಅವತ್ತು ಏನಾಗಿತ್ತು, ಸೊ ಲಗೋರ್ ಆಸ್ ಯು ನೋ ಹೌ ಮಚ್ ಐ ಲವ್ ರೇಡಿಯೋ. ಸೊ ನೆಕ್ಸ್ಟ್ ಡೇ ನಂದು ಜಾಬ್ ಕನ್ಫರ್ಮೇಷನ್ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಐ ವಾಸ್ ಟೂ ಯುನೋ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಸೊ ಹಾಗಾಗಿ ಯುನೋ ಆ್ಯಂಡ್ ಆವತ್ತು ನಮ್ಮ ನ್ಯಾಷನಲ್ ಹೆಡ್ ಕೂಡ ಬರ್ತೀನಿ ಆಫೀಸ್ಗೆ ಅಂತ ಹೇಳಿದರು. ಸೊ ಐ ವಾಂಟೆಡ್ ಟು ಬಿ ದ್ಯಾನ್ ಆ್ಯಂಡ್ ಕಲೆಕ್ಟ್ ಮೈ ಕನ್ಫರ್ಮೇಷನ್ಸ್ ಪೇಪರ್ಸ್ ಫಸ್ಟ್, ಬಿಕಾಸ್ ನಾನು ಪ್ರೊಬೇಷನಲ್ಲಿದ್ದೆ. ಆ ಒಂದು ಇನ್ಸೆಕ್ಯೂರ್ ಫೀಲಿಂಗಿಂದ ನನಗೆ ಪೀಸ್ ಆಫ್ ಮೈಂಡು ಇರಲಿಲ್ಲ. ಸೊ ಆಲ್ ಐ ಕುಡ್ ಥಿಂಕ್ ಅಬೌಟ್ ವಾಸ್ JP ನಗರದ್ದು ವೆಂಕಟರಮಣ ಟೆಂಪಲಲ್ಲಿ ನಡೆದಿರೋದು. ಸೊ ಆವತ್ತಿನ ದಿನ ಐ ಸ್ಟಿಲ್ ರಿಮೆಂಬರ್, ನನ್ನ ಕೈ ಗಡ 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 ಅಂತ ನಡುಗ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಎವಿಡೆಂಟ್, ಎಲ್ಲರೂ ಏನು ಸುದೇಶ ಇದು ಅಂತ. ಆಮೇಲೆ ನನ್ನ ವೈಫ್ ವಾಸ್ ಲೈಕ್, ಇಷ್ಟೇನಾ ಸುದೇಶ, ಮುಗ್ದಾಯ್ತಾ ಅಂತ. ಸೊ ದ್ಯಾಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಆ್ಯಕ್ಚುಲಿ. ನಾವು ಮುಂಚೆ ಹೇಳ್ದಂಗೆ ಕೋವಿಡ್ ಟೈಮಲ್ಲಿ ಮದುವೆ ಆಗಿತ್ತು. ತುಂಬ ಲಿಮಿಟೆಡ್ ಗೆಸ್ಟ್ಸ್, ಲಿಮಿಟೆಡ್ ಟೈಮ್, ಒಂದು ಶಾರ್ಟ್ ಟೈಮಲ್ಲಿ ಮುಗಿಯೋಂಥ ಮದುವೆ ಅಂತ ನಾವು ಮುಂಚೆನೇ ಡಿಸೈಡ್ ಆಗಿದ್ವಿ. ಆ ಮೊಮೆಂಟಲ್ಲಿ ಎಷ್ಟು ನಾವು ಆ ಮದುವೆನ ಎಂಜಾಯ್ ಮಾಡ್ಬೋದೋ, ಎಷ್ಟು ಆ ಮೊಮೆಂಟ್ನ ನಾವು ಲೈಫ್ ಪೂರ್ತಿ ಮೆಮೊರೇಬಲ್ ಆಗಿ ಇಟ್ಕೊಳ್ಳೋ ಥರ ಆ ಮೊಮೆಂಟ್ ಎಷ್ಟು ಅನುಭವಿಸ್ಬೋದೋ ನಾವು ಅಷ್ಟು ಅನುಭವಿಸ್ವಿ. ಕಿಟ್ಲೆಗಳು ಮಾಡಿಕೊಂಡು ಮಾತಾಡಿಕೊಂಡು, ಅಲ್ಲಿ ಆ ಸೀರಿಯಸ್ನೆಸ್ ಅನ್ನೋದು ನಾವಿಬ್ಬರು ಮುಖದಲ್ಲೂ ಕಾಣಿಸ್ತಿರ್ಲಿಲ್ಲ. ಬಟ್ ತಾಳಿ ಕಟ್ಟೋ ಟೈಮಲ್ಲಿ ಸುದೇಶ್ಗೆ ಆ ಸೀರಿಯಸ್ನೆಸ್ ಬಂತು. ನಿಮ್ಮ ಪಾರ್ಟ್ನರಲ್ಲಿ ನಿಮಗೆ ಇಷ್ಟವಾಗ್ತಕ್ಕಂಥ ಅವರ ಯಾವ ಕ್ಯಾರೆಕ್ಟರ್ ಅಥವಾ ಕ್ವಾಲಿಟಿ ತುಂಬ ಇಷ್ಟ ನಿಮಗೆ? ಎಷ್ಟೇ ನಾನು ಕೋಪ ಮಾಡ್ಕೊಂಡ್ರು, ಎಷ್ಟೇ ಜಗಳ ಆದ್ರೂ ಎಂಡ್ ಆಫ್ ದ ಡೇ ಅವರೇ ವಾಪಸ್ ಬರೋದು, ಸಾರಿ ಕೇಳೋದವ್ರೆ. ಅದು ತುಂಬ ಇಷ್ಟ ನನಗೆ. ಯಾಕೆಂದರೆ ಕೆಲವೊಂದು ಜಗಳಗಳಾದಾಗ ಓಕೆ ನಾನು ಇನ್ಯಾವತ್ತು ನಿನ್ನ ಜೊತೆ ಮಾತಾಡೋದ ಅಂತ ಜಗಳ ಆದ್ರೂ ಹಿ ಕಮ್ಸ್ ಬ್ಯಾಕ್, ಬರ್ತಾರೆ, ಅವರೇ ಬರ್ತಾರೆ, ಸಾರಿ ಕೇಳ್ತಾರೆ, ಆ ಜಗಳನ ರಿಸಾಲ್ವ್ ಮಾಡೋಕ್ಕೆ ನೋಡ್ತಾರೆ. ಒಂದು ಫ್ರಾಂಕ್ನೆಸ್, ಇದ್ದಂಗೆ ಹೇಳ್ಬಿಡೋದು ಕಡ್ಡಿ ಮುರಿದಂಗೆ. ಐ ಲೈಕ್ ದಟ್ ಫ್ರಾಂಕ್ನೆಸ್. ಇಬ್ಬರ ನಡುವೆ ಫುಲ್ ಜಗಳ ಆದಾಗ ನೀವೇ ಸಾರಿ ಕೇಳ್ತಾರ, ಅವ್ರು ಕೇಳ್ತಾರ? ನಾನೇ. ಸೊ ಏನಾಗ್ಬಿಡುತ್ತೆ, ತುಂಬಾ ಇಂಟೆನ್ಸ್ ಆಗ್ಬಿಡುತ್ತೆ ಜಗಳ ಅನ್ಕೊಳ್ಳೋಣ. ಶೀಲ್ ಗೋ ಆನ್ ಮ್ಯೂಟ್ ಮೋಡ್. ಅವಳದೊಂದು ತರೀಕಾ ಇದೆ, ಅದು ಅಂದ್ರೆ ಫುಲ್ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಡೋದು. ಸೊ ನಾನು ವಿಲವಿಲ ಅಂತಿರುತ್ತೆ ಮನ್ಸು. ಸೊ ನಾನು ಇವತ್ತು ರಾತ್ರಿ ಜಗಳ ಆಗಿರುತ್ತೆ, ನಾಳೆ ಬೆಳಿಗ್ಗೆ ಬಿಟ್ಟು ಏನೇ ಆರಾಮ ಅಂತೀನಿ ನಾನು. ಸೊ ಯಾರು ಫಸ್ಟ್ ಸಾರಿ ಕೇಳ್ತಾರೆ ಅನ್ನೋ ಕಾಂಪಿಟೇಷನ್ ಇಲ್ದೇಲೆ ಆ ದಿನದ್ದು ಆ ಎಂಡ್ ಆಫ್ ದ ಡೇ ಆ ದಿನ ಮುಗಿಯೋ ಅಷ್ಟರಲ್ಲಿ ಅದನ್ನ ರಿಸಾಲ್ವ್ ಮಾಡೋಕ್ಕೋಸ್ಕರ ಮೋಸ್ಟ್ ಆಫ್ ದ ಟೈಮ್ ಸುದೇಶ್ ಸಾರಿ ಕೇಳ್ತಾರೆ. ಆ್ಯಂಡ್ ನಾನು ಒಂದೊಂದ್ಸರಿ ಕೇಳ್ತೀನಿ, ಬಟ್ ಜಾಸ್ತಿ ಕೇಳೋದು ಸುದೇಶ್. ಮದುವೆ ಆಗಿ ಈಗ ನಿಮ್ಗೆ ಎಷ್ಟು ವರ್ಷ ಆಯ್ತು? 4 years ಎಕ್ಸಾಕ್ಟ್. ಈ 4 ವರ್ಷದಿಂದ ನಿಮ್ಮಿಬ್ಬರ ನಡುವೆ ಸಂಬಂಧ ಇನ್ನೂ ಉಳಿದಿದೆ ಅಂದ್ರೆ, ಯಾಕಂದ್ರೆ ಇವಾಗ ಮ್ಯಾರೇಜಸ್ ಗೊತ್ತಲ್ಲ ಏನ್ ನಡೀತಿದೆ ಅಂತ. ಈ 4 ವರ್ಷ ನಿಮ್ಮ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಗಿದೆ, ನಿಮ್ಮ ಮದುವೆ ಗಟ್ಟಿಯಾಗಿದೆ ಅನ್ನೋಕ್ಕೆ ಏನ್ ಕಾರಣ ನಿಮ್ ಪ್ರಕಾರ? ಇದು ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಯಾಕಂದ್ರೆ ಮದುವೆಗೆ ಮುಂಚೆಯಿಂದನೂ ನಾವು ಲವರ್ಸ್ ಅಥವಾ ಲೈಫ್ ಪಾರ್ಟ್ನರ್ ಅನ್ನೋದಕ್ಕಿಂತ ಫ್ರೆಂಡ್ಸ್ ಆಗಿ ಜಾಸ್ತಿ ಇದ್ದಿದ್ದು. ಒಬ್ರಿಗೊಬ್ರು ಎಲ್ಲದನ್ನು ಶೇರ್ ಮಾಡಿಕೊಂಡು, ಒಂದು ತಪ್ಪಾದ್ರೂ ಏನಕ್ಕೆ ತಪ್ಪಾಯ್ತು ಅಂತ ಕುತ್ಕೊಂಡು ಮಾತಾಡಿ ಅದನ್ನ ಬಗ್ಗೆ ಹರಿಸ್ಕೊಳ್ಳೋ ಥರ. ಸೊ ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದರಿಂದ ಇಲ್ಲಿವರೆಗೂ ಬಂದಿದೆ. ಒನ್ ಇಸ್ ಕೇರಿಂಗ್ ಬಿಹೇವಿಯರ್ ಆ್ಯಂಡ್ ವಿ ವ್ಯಾಲ್ಯೂ ರಿಲೇಶನ್ಶಿಪ್ ಮೋರ್ ದೆನ್ ಅವರ್ ಫೈಟ್ಸ್. ಅಂದ್ರೆ ಜಗಳಕ್ಕಿಂತ ರಿಲೇಶನ್ಶಿಪ್ಗೆ ಒಂದು ಹರ್ಟ್ ಆಗೋ ಲೆವೆಲ್ಗೆಲ್ಲ ಹೋಗಲ್ಲ ನಾವು. ತುಂಬಾ ಜಗಳ ಆಗುತ್ತೆ, ಇಂಟೆನ್ಸ್ ಆಗೆಲ್ಲ ಏನಂಗ್ ಮಾತಾಗುತ್ತೆ, ಬಟ್ ವಿ ವ್ಯಾಲ್ಯೂ ಅವರ್ ಕನೆಕ್ಷನ್. ನಿಮ್ಮ ಇಷ್ಟು ವರ್ಷದ ಲವ್ ಮದುವೆ ಲೈಫಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಮೂಮೆಂಟ್ನ ಡಿಫೈನ್ ಮಾಡಿ, ಕಂಪ್ಲೀಟ್ ಸ್ಟೋರಿ ಹೇಳಿ ನಮಗೆ. ಬೆಸ್ಟ್ ಮೂಮೆಂಟ್ ಅಂದರೆ 4 years ಆಗಿತ್ತು ರಿಲೇಶನ್ಶಿಪ್ ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಇನ್ನು ಮದುವೆ ಅನ್ನೋವರೆಗೂ ನಾವು ಕಾನ್ವರ್ಸೇಷನ್ ಫ್ಯಾಮಿಲಿವರೆಗೂ ತೊಗೊಂಡು ಹೋಗಿರಲಿಲ್ಲ, ಬಟ್ ನಾವು ನಮ್ಮಲ್ಲೇ ಇತ್ತು. ಆವಾಗ ಸುದೇಶ್ಗೆ ಇದು ಮದುವೆವರೆಗೂ ಹೋಗುತ್ತೆ ಅನ್ನೋ ನಂಬಿಕೆ ನನಗೆ ಕೊಡಬೇಕಿತ್ತು. 2015-16 ಟೈಮಲ್ಲಿ ಗೋಲ್ಡ್ ರಿಂಗ್ ಪರ್ಚೇಸ್ ಮಾಡಿ ಪ್ರಪೋಸ್ ಮಾಡಿದ್ದು, ಮ್ಯಾರೇಜ್ ಪ್ರಪೋಸಲ್ ಥರ. ವಿಲ್ ಯು ಮ್ಯಾರಿ ಮೀ, ಇದು 4 years ಇಲ್ಲಿವರೆಗೂ ಏನಿದೆ, ಲೈಫ್ ಪೂರ್ತಿ ನಿನ್ನ ಜೊತೆ ನಾನು ಬದುಕಬೇಕು ಅಂತ ಹೇಳಿ ನನ್ನೇ ಕರ್ಕೊಂಡು ಹೋಗಿ, ಯಾಕೆಂದರೆ ನಾನು ಸೆಲೆಕ್ಟ್ ಮಾಡಿದ್ರೆ ಇವ್ರು ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡೋಗಿ ರಿಂಗ್ ತಗೊಂಡು ಅದನ್ನ ದೇವ್ರ ಮುಂದೆ ನನಗೆ ತೊಡಿಸಿದ್ದು. ಅದು ನನ್ನ ಫೇವ್ರೆಟ್ ಮೂಮೆಂಟ್.
ಆ ದಿನ ಡಿಫೈನ್ ಮಾಡಿ ಹೇಗಿತ್ತು ಅಂತ. ಅವತ್ತು ಆ್ಯಕ್ಚುಲಿ ನಾನು ರಜಾ ತೊಗೊಂಡಿದ್ದೆ, ಇದಕ್ಕೆ ಅಂತಲೇ ರಜಾ ತೊಗೊಂಡಿದ್ದು. ಸುದೇಶ್ ಕೂಡ ರಜಾ ತೊಗೊಂಡಿದ್ದು. ಅದು ಒಂದು ಸೀರಿಯಸ್ ಮೂಮೆಂಟ್ ನಮಗೆ. ಈಗ ನಾರ್ಮಲ್ ಆಗಿ ಇವಾಗ ಹೆಂಗೆ ಓಕೆ ಮ್ಯಾರೇಜ್ ಪ್ರಪೋಸಲ್, ಲವ್ ಪ್ರಪೋಸಲ್, ಅದು ಒಂದು ಇಟ್ಸ್ ಅ ಲೈಟ್ ಟಾಪಿಕ್ ಮೋಸ್ಟ್ ಆಫ್ ದ ಟೈಮ್. ಬಟ್ ಆವಾಗ ಅಂಥದ್ದೆಲ್ಲ ನಡೆಯೋದೇ ಒಂಥರ ಎಕ್ಸೈಟ್ಮೆಂಟ್ ನಮಗೆ. ರಜಾ ತೊಗೊಂಡು ಇಬ್ರು ಒಂದು ಕಡೆ ಮೀಟ್ ಆಗಿ ಆ ರಿಂಗ್ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಪೂಜೆ ಮಾಡಿಸಿ ಅದಾದಮೇಲೆ ಅವರು ನನಗೆ ಹಾಕಿದ್ದು. ಸೊ ನಮಗೆ ಇದು ಲಾಂಗ್ ಡ್ರೈವ್ಸ್ ಮತ್ತು ಸುತ್ತಾಡಕ್ಕೆ ಹೋಗೋದು ಅಂತಂದರೆ ಟ್ರಾವೆಲಿಂಗ್ ಪ್ಲೇಸಸ್ ಅಂತ ತುಂಬ ಇಷ್ಟ. ಅದು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದ್ರಲ್ಲಿ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ. ಸೊ ಒಂದು ಮೊಮೆಂಟ್ ನೆನಪಿದೆ ನನಗೆ. ಇಟ್ ವಾಸ್ ವೆರಿ ಡೇರಿಂಗ್. ನಾವು ಕುಮಟಾಗೆ ಹೊರಟಿದ್ವಿ ಆ್ಯಂಡ್ ಅದು ಮಾನ್ಸೂನ್ ಕೂಡ, ಮಧ್ಯಾಹ್ನ ಟೈಮ್, ಫುಲ್ಲು ನೀರು ಹರಿತಾ ಇದೆ. ದಾರಿ ಈ ಕಡೆ ಇದೆಯಾ ಅದು ಮೋರಿನ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇದೀವಿ, ಫುಲ್ಲು ನೀರಲ್ಲೇ ಗಾಡಿ ಓಡಿಸ್ಕೊಂಡು ಆಮೇಲೆ ರಾತ್ರಿ ಆಗೋಯ್ತು. ಅಲ್ಲಿ ಒಂದು ನದಿ ಇದೆ, ಅಘನಾಶಿನಿ ರಿವರ್, ಕರೆಕ್ಟ್. ಕುಮಟಾಗೆ ಹೋಗ್ತಿರ್ಬೇಕಾರೆ ಆ ದಾರಿಯಲ್ಲಿ ಆ ಕಾಡಲ್ಲಿ ದಟ್ ರಿವರ್ ಓವರ್ಫ್ಲೋ ಆಗ್ಬಿಟ್ಟು ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ. ಅಂದ್ರೆ ಗಾಡಿಗಳು ಪಾಸ್ ಆಗಲ್ಲ. ಇವಾಗ ಕಾರ್ ಹೋದ್ರೂ ಮುಳುಗೋಗುತ್ತೆ. ಸೊ ಹೆವಿ ವೆಹಿಕಲ್ಸ್ ನ ಮಾತ್ರ ಬಿಡ್ತಾ ಇದ್ರು. ಅಂಡ್ 4 hours ನೈಟ್ ಕಾರಲ್ಲೇ ಹೈವೇ ನಲ್ಲಿ ಇದ್ವಿ ನಾವು. ಪೀಕಾಕ್ ಸೌಂಡ್ ಅದು ಇದು ಕೇಳಿಸ್ಕೊಂಡು, ಮತ್ತೆ ಬ್ಯಾಟ್ರಿ ಕೂಡ ಆಫ್. ಸೊ ವಿ ಸ್ಪೆಂಡ್ 4 hours ಇನ್ ದಟ್ ಫಾರೆಸ್ಟ್, ಆ ಒಂದು ಟ್ರಾಫಿಕ್ ಜಾಮ್ ಅಲ್ಲಿ. ಅದಾದ ನಂತರ ನೀರಲ್ಲಿ ಡ್ರೈವ್ ಮಾಡ್ಕೊಂಡು ಗಾಡಿನ ಆಚೆ ತೆಗೆಯೋ ಅಡ್ವೆಂಚರ್ ಇದೆಯಲ್ಲ, ದಟ್ ವಾಸ್ ಲೈಕ್ ಅಲ್ಟಿಮೇಟ್. ನಾನು ಕೂಡ ಲೈಫಲ್ಲಿ ಆ ತರ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಅದಾದ್ಮೇಲೆ ಅದೇ ತರ ಇನ್ನೊಂದು ಅಡ್ವೆಂಚರ್ ಆಗಿದ್ದು ಮುನ್ನಾರಲ್ಲಿ. 3 ಗಂಟೆ ಮಧ್ಯಾಹ್ನ, ಅದು ಫುಲ್ ಫಾಗ್ ತುಂಬಿದೆ, ಇಷ್ಟೇ ಇರೋದು ದಾರಿ, ಮುಂದೆ ಏನು ಕಾಣ್ತಿಲ್ಲ, ಸುಮ್ಮನೆ ಇಂಚ್ ಬಿಟ್ಕೊಂಡು. ಸೊ ದೋಸ್ ಅಡ್ವೆಂಚರಸ್ ಆರ್ ವೆರಿ ಸ್ಪೆಷಲ್ ಮೂಮೆಂಟ್ಸ್. ನಿಮ್ಮ ಯಜಮಾನರು ತುಂಬಾ ಸೀರಿಯಸ್ ಆಗಿರ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್ ತುಂಬಾ ಸೀರಿಯಸ್ ಆಗಿರ್ತಾರೆ. ಆ ಟೈಮಲ್ಲಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ತರಿಸ್ಬೇಕು ಅಂದ್ರೆ ಏನ್ ಮಾಡ್ತೀರಾ ನೀವು? ಜಾಸ್ತಿ ಏನು ಎಫರ್ಟ್ ಹಾಕೋದು ಬೇಡ ಆ್ಯಕ್ಚುಲಿ. ಸುದೇಶ ಅಂತ ಜೋರಕ್ಕೆ ಹೋಗಿದ್ರೆ ನಗ್ಬಿಡ್ತಾರೆ. ಅಂದರೆ ನಾರ್ಮಲ್ ಆಗಿ ಸುದೇಶ್ ಹಂಗೆ ಹಿಂಗೆ ಮಾತಾಡ್ತಿರ್ತೀವಿ. ಸುದೇಶ ಅಂತ ಕರೆಯೋದು ಒಂದು ನಗುಸೋವಾಗ ಇಲ್ಲ ಕೋಪ ಬಂದಾಗ ಏನು ಮಾಡಲ್ಲ, ಸಾರಿ ಕಣೆ ಅನ್ನೋದು. ಆಮೇಲೆ ಶೀಲ್ ಓನ್ಲಿ ಬಿಕಮ್ ನಾರ್ಮಲ್. ಇವತ್ತಿಂದ ಇನ್ನು ನೆಕ್ಸ್ಟ್ ಒಂದು 5 ವರ್ಷ ಆದ್ಮೇಲೆ ನಿಮ್ ಲೈಫ್ ಯಾವ ತರ ಇರಬೇಕು ಅಂತ ಕನ್ಸಿದೆ ನಿಮಗೆ? ಇರೋ ಲೋನ್ಸು ಸಾಲ ಎಲ್ಲ ತೀರಿಸ್ಬೇಕು, ಆದಷ್ಟು ದುಡ್ಡು ಮಾಡಬೇಕು, ದೇಶ ಸುತ್ತಬೇಕು. ನಮ್ಮದೇ ಆದಂಥ ಒಂದು ಫ್ಯಾಮಿಲಿ, ಒಂದು ಮನೆ, ಏನೇನು ಬಕೆಟ್ ಲಿಸ್ಟ್ ಇದೆ ನಮ್ಮದು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಇಬ್ಬರದ್ದು ಪರ್ಸ್ನಲ್ ಗೋಲ್ಸ್ ಏನಿದೆ ಅದನ್ನೆಲ್ಲಾನು ರೀಚ್ ಮಾಡಿ, ಅದೇ ಒಂದು ಪುಟ್ಟ ಫ್ಯಾಮಿಲಿ ನಮ್ಮದೇ ಆದಂಥದ್ದು ಅಷ್ಟೇ. ಜಾಸ್ತಿ ಹೈ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ನಿಮ್ಮ ಹಸ್ಬೆಂಡ್ದು ಅಥವಾ ನಿಮ್ಮದು ನಿಮ್ಮ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಯಾವುದು? ಹಾಲಿಡೇ ಸ್ಪಾಟ್, ಸುದೇಶ್ ಈಸ್ ಅ ಬೀಚ್ ಪರ್ಸನ್, ನಾನು ಮೌಂಟೇನ್ ಪರ್ಸನ್. ಅವರಿಗೆ ಮುನ್ನಾರ್ ಅಂದರೆ ತುಂಬ ಇಷ್ಟ. ಅಲ್ಲಿ ಹೋದರೆ ಅಲ್ಲಿ ವೆದರ್ ಮತ್ತು ಅಲ್ಲಿ ಸುತ್ತಾಡೋದು ಅದೆಲ್ಲ ತುಂಬ ಇಷ್ಟ. ಮುನ್ನಾರ್ಗೆ ಮೋಸ್ಟ್ ಆಫ್ ದ ಟೈಮ್ ಎಲ್ಲಾದರೂ ವೆಕೇಶನ್ಗೆ ಹೋಗೋಣ ಅಂತ ಸ್ಟಾರ್ಟ್ ಆದರೆ ವಯನಾಡ್ ಮುನ್ನಾರ್ ಆ ಕಡೆನೇ ಗಾಡಿ ತಿರ್ಗೋದು. ಅದು ತುಂಬ ಇಷ್ಟ ಸುದೇಶ್ಗೆ. ಅಲ್ಲ, ವಯನಾಡಲ್ಲಿ ಅಥವಾ ಮುನ್ನಾರಲ್ಲಿ ಬೀಚ್ ಇಲ್ಲ, ನನಗೆ ಮೌಂಟೇನ್ ಇಷ್ಟ ಅಲ್ವಾ, ನಿಮಗೋಸ್ಕರ. ಸೊ ಕೂರ್ಗಲ್ಲಿ ಒಂದು ರೆಸಾರ್ಟ್ ಇದೆ. ಸೊ ಅಲ್ಲಿ ಹನಿಮೂನ್ಗೆ ಹೋಗಿದ್ದು. ಸೊ ಹನಿಮೂನ್ಗೆ ಹೋದಾಗ ಹೆಂಗಿರ್ತಾರೆ ಎಲ್ಲರೂ, ಬಟ್ ಆ ಒಂದು ಸ್ಪೆಷಲ್ ಮೂಮೆಂಟ್ ಏನಕ್ಕೆ ಅಂತ ನಾನು ಹೇಳ್ತೀನಿ ನಿಮಗೆ. ನನ್ನ ಹೆಂಡತಿಗೆ ಫೋಟೋ ಗೊತ್ತಲ್ಲ, ಲಾಟ್ ಆಫ್ ವಿಮೆನ್ ಈ ಥರ ತಗೊಬಂದು ಆ ಥರ ಒಂದು ಫೋಟೋ ತಗೋ, ಈ ಥರ ಒಂದು ಫೋಟೋ ತಗೋ. ಆ್ಯಂಡ್ ನಾನು ತುಂಬ ಇಂಪೇಷಂಟ್ ಈ ಫೋಟೋ ತಗೊಳ್ಳೋ ವಿಷಯದಲ್ಲಿ. ಟಕ್ ತಗೋ ಮುಗೀತು ಅಲ್ಲಿಗೆ ಅಂತ. ಬಟ್ ನಾನು ಫೋಟೋ ತೆಗಿತಾ ಇಲ್ಲ ಅನ್ನೋ ಒಂದು ಮ್ಯಾಟ್ರಿಗೆ ಒಂದು ಜಗಳ ಆಯಿತು ನೋಡಿ. ಯಾರ ಬೇರೆ ಉಗ್ದಾಕ್ಬಿಟ್ಲು. ನಾನು ನಿಂತ ಕಡೆ ಐ ವಾಸ್ ಲೈಕ್ ಮ್ಯೂಟ್. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ವಿ ಆರ್ ಲೈಕ್ ಓಕೆ ಚಿಲ್ ಆಮೇಲೆ ಫೋಟೋ ಎಲ್ಲ ತೆಗೆದು. ಸೊ ಅಲ್ಲಿ ಜಗಳ ನಡೆದಿದೆ, ಬಟ್ ಸ್ಟಿಲ್ ಇಟ್ಸ್ ಅ ಫೇವ್ರೇಟ್ ಮೂಮೆಂಟ್ ಫಾರ್ ಮಿ. ಬಿಕಾಸ್ ಆ ಒಂದು ಶಾಕ್ ಬಂತಲ್ಲ, ನನಗೆ ಹಿಂಗೆ ಅಂದ್ಬಿಟ್ಲಾ ಅಂತ. ಅಲ್ಲ, ನಿಮ್ಮ ಫೇವ್ರೇಟ್ ಹಾಲಿಡೇ ಡೆಸ್ಟಿನೇಷನ್ ಯಾವುದು? ಡೆಸ್ಟಿನೇಷನ್ ಸಾರಿ, ಇಟ್ ವುಡ್ ಬಿ ಮುನ್ನಾರ್ ಇಟ್ಸ್. ಅಲ್ಲಿ ಹಿಲ್ ಟಾಪ್ ಅಂತ ಒಂದು ಜಾಗ ಇದೆ. ಸೊ ದಟ್ ಸ್ಪಾಟ್ ಇಸ್ ವೆರಿ ಫೇವ್ರೇಟ್ ನನಗೆ. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ಕುಮಟಾ ಹಿಲ್ ಟಾಪ್, ಅಲ್ಲೊಂದು ಗುಡ್ಡ ಇದೆ. ಸೊ ದೀಸ್ 2 ಥಿಂಗ್ಸ್. ಸೊ ಲವ್ ಗ್ರೂಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ವಾಟ್ ಐ ಫೀಲ್ ಇಸ್ ದಟ್ ಶೋ, ನಾನು ಆರ್ಜೆ ಆಗಿದ್ದರಿಂದ, ಆರ್ಜೆ ಆಗೋದಕ್ಕಿಂತ ಮುಂಚೆಯಿಂದ ನಾನು ಆ ಶೋನ ಕೇಳ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ದಿಸ್ ಶೋ ಹ್ಯಾಸ್ ಬೀನ್ ವೆರಿ ಬೆನಿಫಿಷಿಯಲ್ ಒಂದು ರಿಲೇಶನ್ಶಿಪ್ ವಿಚಾರ ಅಂತ ಬಂದಾಗ. ಆ್ಯಂಡ್ ಟು ಗೆಟ್ ದ ರೈಟ್ ಕೈಂಡ್ ಆಫ್ ಅಡ್ವೈಸ್ ರಿಲೇಶನ್ಶಿಪ್ಸ್ ಅಲ್ಲಿ. ಮೋಸ ಹೋಗೋದಿರ್ಬೋದು ಅಥವಾ ಕೋಪ ಮಾಡ್ಕೊಂಡು ರಿಲೇಶನ್ಶಿಪ್ ಮುರ್ಕೊಳ್ಳೋದಿರ್ಬೋದು. ಇಂಥ ಅಪ್ಸ್ ಆ್ಯಂಡ್ ಡೌನ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತುಂಬಾನೇ ಫ್ರಮ್ ಮೆನಿ ಇಯರ್ಸ್ ಲವ್ ಗುರು ನಮ್ಗೆಲ್ಲರಿಗೂ ಹೇಳ್ಕೊಡ್ತಾ ಬರ್ತಾ ಇದ್ದಾರೆ. ಸೊ ಇಟ್ಸ್ ಅ ಗ್ರೇಟ್ ಶೋ. ನೀವು ಕೇಳಿಸ್ಕೊಳ್ಳಿ. ಟ್ಯೂನ್ ಇನ್ ಎವ್ರಿ ನೈಟ್ ಅಟ್ 8 PM. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.